ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಫೇಮಸ್ ಅದೊಂದು ಸ್ಪಾಟ್. ಅದು ಬ್ಯೂಟಿಫುಲ್ ಪ್ಲೇಸ್ಗೆ ಬಾಯ್ ಬಾಯ್ ಹೇಳುವಂಥ ಸಮಯ ಬಂದಿದೆ. ಈ ಗಾಡಿನ ಇವತ್ತು ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು. ಸೊ ನೆಕ್ಸ್ಟ್ ಟ್ರಿಪ್ ಸಿಗೋವರೆಗೂ ಬಾಯ್ 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 ಬಾಯ್. ಇಲ್ಲಿ ಫಿಶ್ ಲ್ಯಾಂಡ್ ಹೋಟೆಲಲ್ಲಿ ನಾವು ಇವಾಗ ನೋಡಿ ಕಿಂಗ್ ಫಿಶ್ ತಾಳಿ ಹೇಳಿದ್ವಿ. 450 ರುಪೀಸ್ ತಾಳಿ. ಇದು ಕಿಂಗ್ ಫಿಶ್ ಇದೆ. ಮತ್ತು ಇದು ಕೋಕಮ್ದು. ಈ ಕಡೆ ಎಲ್ಲ ಗೋವಾದಲ್ಲೆಲ್ಲ ಜಾಸ್ತಿ ಕೊಡ್ತಾರೆ. ಕೋಕಮ್ ಜ್ಯೂಸ್ ಥರ ಇರುತ್ತೆ. ಇದೇನಿದು ಸಿಗಡಿ ಸ್ವಲ್ಪ ಸುಕ್ಕ ಥರ. ಇದು ಪ್ರಾನ್ಸ್ ಕರಿ. ಇನ್ನೊಂದು ಕಿಂಗ್ ಫಿಶ್ ಇದೆ, ಗ್ರೇವಿ ಇದೆ, ಮತ್ತು ಸಲಾಡ್ ಇದೆ, ಪಾಪಡ್ ಇದೆ. ಗೈಸ್, ನಾವಿವಾಗ ಬಂದಿದ್ದೀವಿ ಕಾಬೋ ದೆ ರಾಮ ಫೋರ್ಟ್. ಇದು ಯಾವ ಪ್ಲೇಸಲ್ಲಿದೆ? ಕಣ್ಕೋಣದಲ್ಲೇ ಇರೋದು. ಕಣ್ಕೋಣದಿಂದ ತುಂಬ ಲಾಂಗ್ ಇದೆ. ಇದು 1.5 hours ನಮಗೆ ತಗೊಳ್ತು ಆರಾಮ್ಸೆ ಬರೋಕ್ಕೆ. ಇಲ್ಲಿ ಬರೆದಿದ್ದಾರೆ, ಓದ್ಕೊಳ್ಳಿ. ಎಂಟ್ರೆನ್ಸ್ ನೋಡಿ. ಇಲ್ಲಿ ಸ್ವಲ್ಪ ಏನೂ ಟಿಕೆಟ್ ಇಲ್ಲ. ಇಲ್ಲಿ ಬರೀ ಜಸ್ಟ್ ಒಂದು ಕಡೆ ಅಲ್ಲಿ ID ಪ್ರೂಫ್ ತೋರಿಸಿ ಎಂಟ್ರಿ ಮಾಡಿದರೆ ನಿಮಗೆ ಎಂಟ್ರಿ ಕೊಡ್ತಾರೆ. ಸೊ ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಇಲ್ಲೊಂದು ಚಾಪೆಲ್ ಇದೆ. ಮತ್ತು ಆ ಕಡೆಯಿಂದ ಇದ್ರ ಕೆಳಗಡೆ ಸಿ ವ್ಯೂ ಇದೆ. ಅದನ್ನು ನೋಡಬೇಕು. ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಬಂದಿರೋದು. ನೋಡ್ತೀವಿ, ಇಲ್ಲೊಂದು ಚಾಪೆಲ್ ಇದೆ ನೋಡಿ. ಎಲ್ಲರೂ ಬರೋದು ಇಲ್ಲಿಗೆ. ಇಲ್ಲಿಂದ ನಮಗೆ ಒಳ್ಳೆ ಸಿ ವ್ಯೂ ಇದೆ. ಅದನ್ನು ನೋಡೋಕ್ಕೆ ತುಂಬ ಜನ. ಇವತ್ತು ಸ್ಯಾಟರ್ಡೆ, ಇಲ್ಲಾಂದರೆ ಗೋವಾದಲ್ಲಿ ಅಷ್ಟು ಟೂರಿಸ್ಟ್ಗಳು ಇಲ್ಲ. ಇವಾಗ ಸೀಸನ್ ಅಲ್ಲ. ಬಟ್ ನಮಗೆ ಇಲ್ಲಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಸಿಕ್ಕಿದ್ರು. ತುಂಬ ಜಾಸ್ತಿನೇ ಇದ್ದಾರೆ ಇವತ್ತು. ಸೊ ನಾವು ಹೋಗ್ತಾ ಇದ್ದೀವಿ ನೋಡಿ. ಎಲ್ಲರೂ ಮೇಲೆ ಹೋಗಿ ನೋಡ್ತಾ ಇದ್ದಾರೆ. ನಾನು ನೋಡ್ಬೇಕು ಇವಾಗ ಏನಿದೆ ಅಂತ. ಮೇಲೆ ಏನೋ ಇದೆ ಇಲ್ಲಿ, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡಿ ಇದೆ. ಇದಕ್ಕೋಸ್ಕರನೇ ನಾನು ಇಲ್ಲಿ ಬಂದೆ ನೋಡಿ. ಇಲ್ಲಿ ತುಂಬ ಕೆಳಗಡೆ ಹೋದರೆ ತುಂಬ ಚೆನ್ನಾಗಿದೆ ಇದು ಬೀಚ್. ಎಸ್, ಬ್ಯೂಟಿಫುಲ್ ವ್ಯೂ ನೋಡಿ. ಇದಕ್ಕೋಸ್ಕರ ಸೌತ್ ಗೋವಾ ಬಂದರೆ ಈ ಬೀಚ್ ನೀವು ಮಿಸ್ ಮಾಡಬೇಡಿ. ಕೆಳಗಡೆ ಇಳ್ಕೊಂಡು ಹೋಗಬೇಕು. ಈ ಥರ ಬೀಚು ಇಲ್ಲಿ ಒಂದೇ ಕಡೆ ಇರೋದು ನೋಡಿ. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಈ ವ್ಯೂಗೋಸ್ಕರ ನಾನು 1 ಗಂಟೆ ಮೇಲೆ ನಾನು ಡ್ರೈವ್ ಮಾಡ್ಕೊಂಡು ಬಂದೆ. ಇಲ್ಲಿ ಸತ್ತಿ ಇಳಿದು ಬಂದೆ ನಾನು. ವಾವ್, ಇಟ್ಸ್ ಬ್ಯೂಟಿಫುಲ್. ಹಾಗೆ ನಾವು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಳಿಯೋದು ಸುಲಭ. ದಿ ಪೆಬಲ್ ಬೀಚ್. నేను కనుక్కొని చెప్తాను బ్రో. ఎందుకంటే నాకు తెలిసిందే అది 1 or 2 అంతే. వేరే కూడా ఉంటాయి. అవి ఏంటాయి? ఫోన్ మాట్లాడుతుందా? నేను తీసి చెప్తాను. ಒಳಗಡೆ ಹೋದಷ್ಟು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾವು ಕೆಳಗಡೆವರೆಗೂ ಹೋಗಿಲ್ಲ. ಅಲ್ಲೊಂದು ಸೆಲ್ಫಿ ಪಾಯಿಂಟ್ ಇದೆಯಲ್ಲ, ಅಲ್ಲಿವರೆಗೆ ಹೋಗ್ಬಿಟ್ಟು ರಿಟರ್ನ್ ಬಂದ್ವಿ. ನಮಗೆ ನೀರು ನೋಡಿ ಸಾಕಾಗಿದೆ. ನೀರನ್ನ ದೂರದಿಂದ ನೋಡಿದ್ರೆ ಸಾಕು. ಇವಾಗ ನೋಡಿದ್ವಿ. ಇದನ್ನು ಮತ್ತೆ ಹತ್ತೋದಿದೆಯಲ್ಲ, ಅದು ಟಾಸ್ಕ್ ಇರೋದು. ಅದು ಈ ಸಮ್ಮರ್ ಹೀಟ್ ಮೇಲೆ ಯಪ್ಪ ಹೆವಿ ಆಗ್ತಾಯಿದೆ. ಆದರೆ ಪ್ಲೇಸ್ ಚೆನ್ನಾಗಿದೆ. ಈ ಥರ ಈ ಫೋರ್ಟಿಂದ ಒಂದು ಎಂಡಿಂದ ಇದಕ್ಕೆ ಇಳಿಯೋದಕ್ಕೆ ಒಂದು ಪ್ಲೇಸ್ ಇದೆ. ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲಿ ಹತ್ತಬೇಕು ಮೇಲೆ. ಅಪ್ಪ ಆಗ್ತಾಯಿಲ್ಲ ಗಾಯ್ಸ್. ಈಗ ಅಲ್ಲಿಂದ ಫೋರ್ಟಿಂದ ನಾವು ಈಗ ಬಂದಿದ್ದೇವೆ ಇಲ್ಲೇ ಪಕ್ಕದಲ್ಲಿರುವಂತಹ ಬೀಚ್ಗೆ.
ಕಾಬೋ ದೆ ರಾಮ ಬೀಚ್ ಇದು. ಇದ್ರ ಪಕ್ಕದಲ್ಲಿ ಇರುವಂಥದ್ದು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಫೇಮಸ್ ವ್ಯೂ ಪಾಯಿಂಟ್. ಅಲ್ಲಿಗೆ ಬಂದಿದ್ದೇವೆ ನಾವು ಇವಾಗ. ನೋಡೋಣ ಇಲ್ಲಿನ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತು ಇದುವರೆಗೂ ನಾನು ಗೋವಾ ಬಂದ ಮೇಲೆ ಇಷ್ಟು ಟೂರಿಸ್ಟ್ ಸಿಕ್ಕಿರಲಿಲ್ಲ, ಜಾಸ್ತಿನೇ ಇದ್ದಾರೆ ಇವತ್ತು. ಎಸ್, ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಫೇಮಸ್ ಅದೊಂದು ಸ್ಪಾಟ್. ಅದು ಫೋಟೋ ತೆಗೆಯೋ ಸ್ಪಾಟ್ ಇದು. ನೋಡಿ ವ್ಯೂ ನೋಡಿ. ವ್ಯೂ ನೋಡಿ ಗೈಸ್. ರೆಸಾರ್ಟ್ಸ್ ಇದೆ, ಬೀಚ್ ಇದೆ ಕೆಳಗಡೆ. ಥರ ಇದರಿಂದ ಇಲ್ಲಿ ವೆಯ್ಟಿಂಗ್ ಇದೆ. ಇಲ್ಲಿ ಈ ಸ್ಪಾಟ್ಗೋಸ್ಕರ ವೆಯ್ಟಿಂಗ್ ಇದೆ. ಇವಾಗ ಸಕ್ಕತ್ ವೆಯ್ಟಿಂಗ್ ಇದೆ ನೋಡಿ. ನಾವು ಲೈನಲ್ಲಿ ನಿಂತಿದ್ದೀವಿ. ಇವತ್ತು ಡೇ 5 ನಮ್ಮದು ಗೋವಾದಲ್ಲಿ. ಸೊ ನಿನ್ನೆ ತುಂಬ ಲೇಟ್ ಆಗಿತ್ತು. ನಾವು ಇಲ್ಲಿಂದ ಕಾಬೋ ದೆ ರಾಮ ಬೀಚ್ಗೆ ಇಳಿದಿಲ್ಲ, ಬಟ್ ಬೀಚ್ಗೆ ಹೋಗಿದ್ವಿ. ನಿನ್ನೆ ವೀಡಿಯೋದಲ್ಲಿ ನೀವು ನೋಡಿರ್ಬೋದು. ಸೊ ಅದರ ಕಂಟಿನ್ಯೂಟಿನೇ ಇದು. ಸೊ ನೆಕ್ಸ್ಟ್ ಡೇ ಇವತ್ತು ಮಾರ್ನಿಂಗ್ ನಾವು ಹೊರಡ್ತಾ ಇದ್ದೀವಿ ಗೋವಾದಿಂದ. ನಮಗೆ ಮಧ್ಯಾಹ್ನ ಟ್ರೈನ್ ಇದೆ, ಬಟ್ ನಾವು ಈ ಕನ್ಕೋಣದಲ್ಲಿರೋದ್ರಿಂದ ಮಡ್ಗಾವಲ್ಲಿ ನಮಗೆ ಟ್ರೈನ್ ಇದೆ. ಇಲ್ಲಿಂದ 1 ಅವರ್ ಇದೆ ಮಡ್ಗಾವ್ಗೆ. ಮತ್ತು ನಾನು ಏನು ಏರ್ಪೋರ್ಟಲ್ಲಿ ರೆಂಟಲ್ ಕಾರ್ ತಗೊಂಡಿದ್ದೆ, ಅದನ್ನು ನಾವು ಏರ್ಪೋರ್ಟಲ್ಲೇ ಡ್ರಾಪ್ ಮಾಡೋಕ್ಕಿರುತ್ತೆ. ಅದಕ್ಕೋಸ್ಕರ ನಾನು ಸೌತ್ ಗೋವಾದಲ್ಲಿ ದಾಬೋಲಿಮಲ್ಲಿ ಇನ್ನೊಂದು ಏರ್ಪೋರ್ಟ್ ಇದೆ, ಅಲ್ಲಿ ನಾನು ಡ್ರಾಪ್ ಮಾಡಲಿಕ್ಕಿದ್ದೇನೆ. 11 ಗಂಟೆ ಅಷ್ಟಿಗೆ ಅಲ್ಲಿ ಡ್ರಾಪ್ ಮಾಡಿ 1 ಗಂಟೆ ಅಷ್ಟೊತ್ತಿಗೆ ನಮಗೆ ಮತ್ತೆ ಮಡ್ಗಾವ್ಗೆ ಬಂದು ಟ್ರೈನ್ ಕ್ಯಾಚ್ ಮಾಡಬೇಕು. ಇವ್ರನ್ನ ಅಷ್ಟೊತ್ತವರೆಗೂ ನಾನು ಮಡ್ಗಾವಲ್ಲಿ 10 ಗಂಟೆಗೆ ಹಂಗೆ ಡ್ರಾಪ್ ಮಾಡಬೇಕು. ಸೊ ಎಲ್ಲ ಪ್ಯಾಕ್ ಆಗಿದೆ. ಹಾಗೆ ನಾವು 3 ಡೇಸ್ ಸ್ಟೇ ಆಗಿದ್ದಂಥ ವಿಶ್ರಾಮ ಬೈ ದ ರಿವರ್. ಸೊ ಈ ಬ್ಯೂಟಿಫುಲ್ ಪ್ಲೇಸ್ಗೆ ಬಾಯ್ ಹೇಳುವಂಥ ಸಮಯ ಬಂದಿದೆ. ಸೊ ನೆಕ್ಸ್ಟ್ ಟ್ರಿಪ್ ಸಿಗೋವರೆಗೂ ಬಾಯ್. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ನೆಕ್ಸ್ಟ್ ಟ್ರಿಪ್ ಬಾಯ್. ಚಲೋ ಹೋಗೋಣ. ಈ ಗಾಡಿನ ಇವತ್ತು ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು. ಇವಾಗ ಲೋ ಟೈಡ್ ಇದೆ. 2-3 ದಿನದಿಂದ ನಾವು ನೋಡ್ತೇವೆ. ಬೆಳಗ್ಗೆ ಲೋ ಟೈಡ್ ಮತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ನೀರು ತುಂಬುತ್ತೆ. ಇವಾಗ ನೋಡಿ ನಾವು ಹೊರಡ್ತಾ ಇದ್ದೀವಿ. ನಿಮಗೆ ಗೋವಾ ಬರಬೇಕು, ಅದು ಎಸ್ಪೆಷಲಿ ಸೌತ್ ಗೋವಾ ಬರಬೇಕು ಅಂದರೆ ಸೌತ್ ಗೋವಾ ಜಾಸ್ತಿ ಕ್ರೌಡ್ ಬರಲ್ಲ, ಮತ್ತು ಬೀಚಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಾಬೋ ದೆ ರಾಮ ಮಸ್ಟ್ ವಿಸಿಟ್. ಅಂದರೆ ವೀಕೆಂಡ್ ಅವಾಯ್ಡ್ ಮಾಡಿ, ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಆದ್ದರಿಂದ ಮತ್ತು ಕಾಬೋ ದೆ ರಾಮ ಮತ್ತು ಇನ್ನೂ 2-3 ಬೀಚಸ್ಗಳು ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ. ಅಗೊಂಡ ಬೀಚ್ ಇದೆ, ಆ ಥರ ಎಲ್ಲ ಇದೆ. ಸೊ ಈ ಪ್ಲೇಸಲ್ಲಿ ಅಂದರೆ ಈ ಪ್ಲೇಸ್ ಒಂದು ಕಿಲೋಮೀಟ್ರು ಮೇನ್ ರೋಡಿಂದ ಈ ಕಡೆಗಿದೆ, ಕಣ್ಕೋಣ ಹತ್ರ. ಕಾರವಾರದಿಂದ ಜಸ್ಟ್ 30 ಕಿಲೋಮೀಟ್ರ್ ಅನಿಸುತ್ತೆ. ಅಂದರೆ ಮೊದಲೇ ನೀವು ಸಪೋಸ್ ಮಂಗಳೂರಿಂದ ಬರ್ತಾ ಇರಬೇಕಾದ್ರೆ ಕರ್ನಾಟಕದಿಂದ ಬರೋರಿಗೆ ನಿಮಗೆ ಮೊದಲಿದು ಸಿಗುತ್ತೆ, ಕಣ್ಕೋಣ ಸಿಗುತ್ತೆ. ಸೊ ಇಲ್ಲಿ ಸ್ಟೇ ಮಾಡ್ಬೋದು. Airbnb-ಯಲ್ಲಿ ಇದು ಲಿಸ್ಟೆಡ್ ಆಗಿದೆ. Airbnb ಥ್ರೂ ನಿಮಗೆ ಈ ಥರ ಬ್ಯೂಟಿಫುಲ್ ಕಾಟೇಜಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ನೀವು ಸ್ಟೇ ಆಗ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ ಯಾರಿಗೆಲ್ಲ ಜಾಸ್ತಿ ಕ್ರೌಡ್ ಇಷ್ಟ ಆಗಲ್ಲ,
ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದವ್ರಿಗೆ ಈ ಪ್ಲೇಸು ಮಸ್ಟು. ಆದರೆ ನಿಮ್ಮ ಹತ್ರ ಗಾಡಿ ಇರಬೇಕು, ಇಲ್ಲಾಂದರೆ ರೆಂಟಲ್ಲಿ ತೊಗೊಳ್ಬೇಕು. ಟ್ಯಾಕ್ಸಿಯಲ್ಲಿ ಗೋವಾ ಸುತ್ತೋಕ್ಕೆ ಆಗಲ್ಲ. ತುಂಬ ಇಲ್ಲಿಂದ ನಾನು ಇವಾಗ ಮಡ್ಗಾಂವ್ ಹೋಗ್ಬೇಕಾದ್ರೆ ಮಿನಿಮಮ್ 2500 ರೂಪೀಸ್ ಬೇಕು ಯಾವುದರಲ್ಲಿ ಟ್ಯಾಕ್ಸಿ ಮಾಡೋದಾದರೆ. ಅದು ನನಗೆ ಟ್ಯಾಕ್ಸಿ ಸಿಗುತ್ತಾ ಅಂತಲೂ ಗೊತ್ತಿಲ್ಲ ಇಲ್ಲಿಂದ. ಸೊ ಅವರು ಆದ್ದರಿಂದ ಇಲ್ಲಿ ಬರೋರು ಯಾರಾದರೂ ಏರ್ಪೋರ್ಟಲ್ಲಿ ನಿಮಗೆ ಟ್ಯಾಕ್ಸಿ ಸಿಗುತ್ತೆ, ಸಾರಿ ಏರ್ಪೋರ್ಟಲ್ಲಿ ನಿಮಗೆ ಈ ಥರ ರೆಂಟಲ್ ಕಾರ್ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ ಒಂದು ನಿಮಿಷ, ಏರ್ಪೋರ್ಟಲ್ಲಿ ನಿಮಗೆ ಈ ಥರ ರೆಂಟಲ್ ಕಾರ್ಸ್ ಸಿಗುತ್ತೆ. ಅಲ್ಲಿಂದನೂ ತಗೊಳ್ಬೋದು ಫ್ಲೈಟ್ ಥ್ರೂ ಬರೋದಾದರೆ, ಮತ್ತು ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಬೋದು. ಹಾಗೆ ಮಡ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ ಕೂಡ ನಿಮಗೆ ಈ ಥರ ಹೊರಗಡೆ ರೆಂಟಲ್ ಕಾರ್ ಸಿಗುತ್ತೆ. ಆದರೆ ನೀವು ತಗೊಳ್ಳೋ ಯಾವತ್ತೂ ಈ ಥರ ನಂಬರ್ ಪ್ಲೇಟ್ ಇರುವಂಥದ್ದು, ಅಂದರೆ ರಿಜಿಸ್ಟರ್ಡ್ ರೆಂಟಲ್ ವೆಹಿಕಲ್ಸ್ನೇ ತಗೊಳ್ಳಿ. ಆಮೇಲೆ ತಗೊಳ್ಳುವಾಗ ನೀವು ಕರೆಕ್ಟಾಗಿ ವೀಡಿಯೋ ಮಾಡಿಕೊಂಡು ಅವ್ರಿಗೆ ನೀವು ಶೇರ್ ಮಾಡಿ ಮೊದಲೇ. ಅದೇ ಟೈಮಲ್ಲಿ ಶೇರ್ ಮಾಡಿ. ಆವಾಗ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ, ನಾನು ಆವಾಗಲೇ ತೆಗೆದಿರೋ ವೀಡಿಯೋ ಅಂತ. ಮತ್ತು ನೀವು 5000 ಏನೋ ಡೆಪಾಸಿಟ್ ನಮ್ಮ ಹತ್ರ ತೊಗೊಂಡ್ರು. ಯೂಶ್ವಲಿ ಈ ಕಾರು ಸ್ವಿಫ್ಟ್ ಬೇಸಿಕ್ ಗಾಡಿ ಇದು ನನಗೆ 1200 ಪ್ಲಸ್ GST ಸೇರಿ 1400 ಪರ್ ಡೇಗೆ ಸಿಗಿದೆ. ಸೊ ಈ ಥರ ನೀವೂ ಮಾಡ್ಬೋದು. ಆದರೆ ಗೋವಾ ಸುತ್ತಾಡೋಕ್ಕೆ ಇಷ್ಟಪಡೋರು ಒಂದಂದರೆ 2 ವೀಲರು, ಇಲ್ಲಾಂದರೆ ಜಾಸ್ತಿ ಜನ ಇದ್ದರೆ ಕಾರ್ ಮಸ್ಟ್ ತಗೊಳ್ಳೇಬೇಕು. ರೆಂಟಲ್ ಕಾರ್ಸೇ ಒಳ್ಳೆಯದು ಅನಿಸುತ್ತೆ. ಸೊ ಓಕೆ, ನಾನು ಇವಾಗ ಆನ್ ದ ವೇ, ನಾನು ಈ ಗಾಡಿನ ಮತ್ತೆ ರಿಟರ್ನ್ ಮಾಡಬೇಕು. ಹಾಗೆ ನಾವು 3 ದಿನ ಕಳೆದಂಥ ಈ ಬ್ಯೂಟಿಫುಲ್ ಆಗಿರುವಂಥ ಕನ್ಕೋನಾವನ್ನು ಬಿಟ್ಟು ನಮ್ಮ ಇವತ್ತು ರಿಟರ್ನ್ ಜರ್ನಿ ಇದೆ. ಸೊ ಮಡ್ಗಾವಿಂದ ನಮಗೆ ಟ್ರೈನ್ ಇದೆ, ಆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ಮಾರ್ನಿಂಗೆ ನಾವು ಹೊರಟಿರೋದ್ರಿಂದ ಇಲ್ಲೊಂದು ಫೇಮಸ್ ಆಗಿರುವಂತಹ ಮಡ್ಗಾಂವ್ ಪ್ರದೇಶದಲ್ಲಿ ಇರುವಂತಹ ಸಿಟಿ ಕೆಫೆ ಅಂತ ತುಂಬ ಫೇಮಸ್. ಲೋಕಲ್ಸ್ ಎಲ್ಲ ಯೂಶ್ವಲಿ ಇಲ್ಲಿ ಬಂದು ಬ್ರೇಕ್ಫಾಸ್ಟನ್ನು ಮಾಡ್ತಾರೆ. ಇವತ್ತು ಸಂಡೇ ಕೂಡ ಆಗಿತ್ತು, ಆದ್ದರಿಂದ ಯೂಶ್ವಲಿ ಕ್ರೌಡ್ ಜಾಸ್ತಿನೇ ಇತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಮಡ್ಗಾಂವ್ ಸ್ಟೇಷನ್ಗೆ ತಲುಪಿದ್ವಿ. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಇವ್ರನ್ನೆಲ್ಲ ಇಲ್ಲಿ ಡ್ರಾಪ್ ಮಾಡಬೇಕು. ನನಗೆ ಈ ರೆಂಟಲ್ ಕಾರ್ ಏನು ತಗೊಂಡಿದ್ದೆ ನಾನು ನೋಡಿ, ಏರ್ಪೋರ್ಟಿಂದ ನಾನು ತಗೊಂಡಿದ್ದೆ. ಸೊ ನಾನಿಲ್ಲಿ ರೈಲ್ವೆ ಸ್ಟೇಷನಿಂದ ನೀವು ತಗೊಳ್ಳೋದಾದರೆ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ಡ್ರಾಪ್ ಕೂಡ ಲೊಕೇಶನ್ ಇರುತ್ತೆ. ಬಟ್ ನಾನೇನು ಮಾಡಿದೆ ಅಂದರೆ ಫ್ಲೈಟಲ್ಲಿ ಬಂದಿರೋದ್ರಿಂದ ಮುಂಬೈಯಿಂದ ನಾನು ಏರ್ಪೋರ್ಟಲ್ಲೇ ಮತ್ತೆ ಡ್ರಾಪ್ ಮಾಡಬೇಕು. ಸೊ ನಾನು ನಾರ್ತ್ ಏರ್ಪೋರ್ಟಲ್ಲಿ ತಗೊಂಡಿದ್ದೆ. ಸೊ ಸೌತ್ ಏರ್ಪೋರ್ಟಲ್ಲೂ ಕೂಡ ಡ್ರಾಪ್ ಇದೆ. ನಾರ್ತ್ ಇಲ್ಲಿಂದ ತುಂಬ ಲಾಂಗ್ ಇದೆ, ಬಟ್ ಸೌತ್ ಏರ್ಪೋರ್ಟ್ ಇಲ್ಲಿಂದ 1 ಅವರ್ ಇದೆ. ನಾನು ಹೋಗಿಬಿಟ್ಟು ಈ ಗಾಡಿನ ಹ್ಯಾಂಡ್ ಓವರ್ ಮಾಡಿ ರಿಟರ್ನ್ ಬರಬೇಕು. ಮತ್ತು 1 ಗಂಟೆ ಅಷ್ಟೊತ್ತಿಗೆ ಟ್ರೈನ್ ಇದೆ, ಅದನ್ನು ಕ್ಯಾಚ್ ಮಾಡಬೇಕು. ಸೊ ಇವ್ರನ್ನ ಇಲ್ಲಿ ಡ್ರಾಪ್ ಮಾಡಿದೆ. ಸೊ ಇವರು ಇವಾಗ ಲಾಕರ್ ರೂಮಲ್ಲಿ ಇಡೋಕ್ಕೆ ಹೇಳಿದ್ದೀನಿ. ಲಾಕರ್ ರೂಮಲ್ಲಿ ಇಟ್ಟು 1 ಗಂಟೆಗೆ ಟ್ರೈನ್ ಇರೋದು. ಸೊ ಹೇಳಿದ್ದೀನಿ, ನೋಡೋಣ ಅಲ್ಲಿವರೆಗೆ ಏನಾದರೂ ಮಾಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಗಾಡಿನ ಕೊಟ್ಬಿಟ್ಟು ಗಾಡಿನ ದಾಬೋಲಿಮ ಏರ್ಪೋರ್ಟಲ್ಲಿ ಬಿಟ್ಟು ಬರಬೇಕು. ಹಾಗೆ ನಮ್ಮ 5 ದಿನಗಳ ಈ ಒಂದು ಗೋವಾ ಪ್ರವಾಸವನ್ನು ಮುಕ್ತಾಯಗೊಳಿಸಿ ನಾವು ಮಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಸೊ ನಮ್ಮ ಈ ಗೋವಾ ಟ್ರಿಪ್ ಯಾವ ಥರ ಇತ್ತು, ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನೋಡಿದರೆ ನೀವು ಕಮೆಂಟ್ ಮಾಡಿ. ಮತ್ತು ನಮಗೆ ಎಕ್ಸ್ಪೆನ್ಸ್ ಎಷ್ಟಾಯಿತು, ಗೋವಾಗೆ ಯಾವ ರೀತಿ ಹೋಗ್ಬೋದು ಎನ್ನುವ ಮಾಹಿತಿಗಾಗಿ ಇನ್ನೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ.